ವಿಶ್ವವಿಖ್ಯಾತ ನಾಡಹಬ್ಬ ದಸರೆಯ ಜಂಬೂ ಸವಾರಿಗೆ ಕಾಡಿನಿಂದ ನಾಡಿಗೆ ಬಂದಂತ ಆನೆಗಳು ಸಾಕಷ್ಟು ಆತಂಕವನ್ನ ಸೃಷ್ಟಿಸಿದ್ವು. ಅರಮನೆಯಿಂದ ಹೊರಗೆ ಬಂದಂತ 2 ಆನೆಗಳಿಂದ ಆತಂಕ ಸೃಷ್ಟಿಯಾಗಿತ್ತು. ಇದೀಗ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬಂದಿದೆ. ನಾನೀಗ ಮೈಸೂರು ಅರಮನೆಯಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ನಿನ್ನೆ ಅರಮನೆಯಿಂದ ಹೊರಗೆ ಬಂದಂಥದ್ದು ಒಂದು ಧನಂಜಯ ಆನೆ, ಮತ್ತೊಂದು ಕಂಜನ ಆನೆ. ಇಲ್ಲಿ ಮುಂಭಾಗದಲ್ಲಿ ಇರುವಂಥದ್ದು ಈಗ ಏನು ಮೇವನ್ನ ನೀಡಿದ್ದಾರೆ, ಸೊ ಆಹಾರವನ್ನ ತಿಂತಾ ಇದೆ, ಇದು ಧನಂಜಯ ಆನೆ. ಇದರ ಹಿಂಭಾಗದಲ್ಲೇ ಅಂದ್ರೆ ಧನಂಜಯ ಆನೆ ಕಡೆಗೆ ಮುಖ ಮಾಡಿ ನಿಂತಿರುವಂಥದ್ದು ಕಂಜನ್ ಆನೆ. ಈ ಧನಂಜಯ ಆನೆ ಮತ್ತೆ ಕಂಜನ್ ಆನೆ ನಿನ್ನೆ ಏಕಾಏಕಿ ಮೈಸೂರು ಅರಮನೆಯಿಂದ ಅಂದ್ರೆ ಮೈಸೂರು ಅರಮನೆಯ ಮುಖ್ಯ ದ್ವಾರ ಏನು ಜಯಮಾರ್ತಾಂಡ ದ್ವಾರ ಇದೆ, ಅದರ ಪಕ್ಕದಲ್ಲೇ ಇದ್ದಂತಹ ಕೋಡಿ ಸೋಮೇಶ್ವರ ದೇಗುಲದ ದ್ವಾರದಿಂದ 2 ಆನೆಗಳು ಏಕಾಏಕಿ ಆಚೆಗೆ ಬಂದಿದ್ವು. ಆ ಸಂದರ್ಭದಲ್ಲಿ ಸಾಕಷ್ಟು ಆತಂಕ ಸೃಷ್ಟಿಯಾಗಿತ್ತು. ಈಗ ನೀವು ನೋಡ್ತಾ ಇರಬಹುದು, 2 ಆನೆಗಳು ಈಗಲೂ ಸಹ ಮುಖಾಮುಖಿಯಾಗಿ ನಿಂತಿದ್ದಾವೆ. ನಿನ್ನೆ ರಾತ್ರಿ ಏನು ಊಟದ ಸಂದರ್ಭದಲ್ಲಿ 2 ಆನೆಗಳಿಗೆ ಊಟವನ್ನು ನೀಡಲಾಗಿತ್ತು. ಆ ಸಂದರ್ಭದಲ್ಲಿ 2 ಆನೆಗಳ ನಡುವೆ ಗಲಾಟೆ ಆರಂಭ ಆಗಿದೆ. ಆಕ್ರೋಶಗೊಂಡಂತಹ ಧನಂಜಯ ಆನೆ ಕಂಜನ್ ಆನೆಯ ಮೇಲೆ ದಾಳಿ ಮಾಡಲಿಕ್ಕೆ ಮುಂದಾಗಿದ್ದಾನೆ. ಆ ಸಂದರ್ಭದಲ್ಲಿ ಎದರಿದಂತಹ ಕಂಜನ್ ಆನೆ ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಅದು ಜಾಗ ಖಾಲಿ ಮಾಡಿದರೂ ಸಹ ಧನಂಜಯ ಆನೆ ಅದರ ಬೆನ್ನನ್ನು ಬಿಟ್ಟಿಲ್ಲ, ಅದನ್ನು ಹಿಂಬಾಲಿಸಿಕೊಂಡು ಹೋಗಿ ದಾಳಿ ಮಾಡುವಂಥದ್ದಕ್ಕೆ ಮುಂದಾಗಿದೆ. ಆಗ ಸಾಕಷ್ಟು ಬೆದರಿದಂತಹ ಕಂಜನ್ ಆನೆ ದಿಕ್ಕಾಪಾಲಾಗಿ ಓಡಿದೆ. ಆ ಸಂದರ್ಭದಲ್ಲಿಯೇ ಕೋಡಿ ಸೋಮೇಶ್ವರ ದೇಗುಲದ ದ್ವಾರ ಏನಿದೆ, ಆ ದ್ವಾರದಿಂದ ಅರಮನೆಯ ಹೊರಭಾಗಕ್ಕೂ ಸಹ ಕಂಜನ್ ಕಾಲಿಟ್ಟಿತ್ತು. ಕಂಜನ್ ಹೊರಗೆ ಬಂದರೂ ಸಹ ಬಿಡದಂತಹ ಧನಂಜಯ ಆನೆ ಕಂಜನ್ ಆನೆಯನ್ನು ಹಿಂಬಾಲಿಸುವಂತಹ ಕೆಲಸ ಮಾಡ್ತದೆ. 2 ಹಂತದಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಳ್ಳಲಾಗಿತ್ತು. ಮೊದಲ ಹಂತದ ಬ್ಯಾರಿಕೇಡನ್ನು ಕಂಜನ್ ದೂಡಿ ಅಂದರೆ ಅದನ್ನು ಪಕ್ಕಕ್ಕೆ ಸರಿಸಿ 2ನೇ ಹಂತದ ಆ ಒಂದು ಏನು ಬ್ಯಾರಿಕೇಡ್ ಇತ್ತು ಆ ಸ್ಥಳಕ್ಕೆ ತೆರಳುತ್ತಾನೆ. ಕಂಜನ್ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಧನಂಜಯ ಆನೆಯ ಮೇಲೆ ಇದ್ದಂತಹ ಮಾವುತ ತನ್ನ ಸಮಯ ಪ್ರಜ್ಞೆ ಮತ್ತು ಧೈರ್ಯ ಅಂದರೆ ಯಾಕಂದರೆ ಆಗಲೇ ಧನಂಜಯ ಸಾಕಷ್ಟು ಆಕ್ರೋಶಗೊಂಡಿತ್ತು. ಹೇಗಾದರೂ ಸರಿ ಅದನ್ನ ದಾಳಿ ಮಾಡಲೇಬೇಕು ಕಂಜನ್ ಮೇಲೆ ಅಂತೇಳಿ ಕಂಜನ್ಗೆ ಒಂದು ತಿವಿಯುವಂಥ ಕೆಲಸವನ್ನು ಸಹ ಮಾಡಿತ್ತು. ದೃಶ್ಯಗಳಲ್ಲಿ ಅದನ್ನ ನೋಡ್ಬೋದು. ಅಂತಹ ಸಂದರ್ಭದಲ್ಲೂ ಸಹ ಆ ಒಂದು ಸಮಯ ಪ್ರಜ್ಞೆಯಿಂದ ಮತ್ತು ಧೈರ್ಯದಿಂದ ಧನಂಜಯ ಆನೆಯನ್ನು ನಿಯಂತ್ರಿಸುವಂತಹ ಕೆಲಸವನ್ನು ಅಲ್ಲಿರುವಂತಹ ಮಾವುತ ಮಾಡ್ತಾನೆ. ಸೊ ಆ ಮಾವುತ ತಾವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಆತನೇ ಧನಂಜಯ ಆನೆ ಮೇಲೆ ಕುಳಿತಂತಹ ಮಾವುತ. ಆತ ಆ ಧನಂಜಯ ಆನೆಯನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಯಾವಾಗ ಧನಂಜಯ ಆನೆ ನಿಯಂತ್ರಣ ಆಗ್ತದೆ ಮತ್ತು ಕಂಜನ್ ಆನೆಯನ್ನು ಬೆನ್ನಟ್ಟುವುದನ್ನು ನಿಲ್ಲಿಸ್ತದೆ, ಆಗ ಆ ಒಂದು ಕಂಜನ್ ಆನೆ ಸಹ ನಿರಾಳ ಆಗ್ತದೆ. ಮತ್ತು ಆ 2ನೇ ಬ್ಯಾರಿಕೇಡ್ ಏನಿತ್ತು ಅದನ್ನು ದಾಟಿ ತದನಂತರ ಅಲ್ಲಿ ನಿಂತ್ಕೊಳ್ಳುವಂಥ ಕೆಲಸ ಮಾಡ್ತದೆ. ಯಾವಾಗ ಕಂಜನ್ ಆನೆ ಹೆದರಿಕೆ ಇಲ್ಲದೆ ಅಲ್ಲಿ ನಿಂತ್ಕೊಳ್ತದೆ, ಆವಾಗ ಅಲ್ಲಿಗೆ ಬಂದಂತಹ ಕಂಜನ್ ಆನೆಯ ಮಾವುತ, ಕಾವಾಡಿ ಮತ್ತು ಇತರರು ಕಂಜನ್ ಆನೆಯನ್ನು ಸಮಾಧಾನ ಪಡಿಸಿಕೊಂಡು ಒಳಭಾಗಕ್ಕೆ ಕರ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಾಗಿ ಧನಂಜಯ ಆನೆಯನ್ನು ಸಹ ಅದರ ಮಾವುತ ನಿಯಂತ್ರಣಕ್ಕೆ ತೆಗೆದುಕೊಂಡು ಅದನ್ನು ಒಳಗಡೆ ಕರ್ಕೊಂಡು ಬರ್ತಾನೆ. ಇವತ್ತು ಎಂದಿನಂತೆ 2 ಆನೆಗಳು ಸಹ ವಾಕಿಂಗ್ನಲ್ಲಿ ತಾಲೀಮಿನಲ್ಲಿ ಭಾಗಿಯಾಗಿದ್ದಾವೆ. ಸೊ ಎಂದಿನಂತೆ ಸಹಜವಾಗಿಯೇ ಇದೆ. ಈಗಲೂ ಸಹ ನೀವು ನೋಡ್ತಾ ಇರ್ಬೋದು, ಒಂದು ಅದ್ಭುತವಾದಂಥ ದೃಶ್ಯ ಅಂತ ಹೇಳ್ಬೋದು. ಮುಖಾಮುಖಿಯಾಗಿ 2 ಸಹ ನಿಂತಿವೆ. ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ, ಸಾಮಾನ್ಯವಾಗಿ ಗಂಡು ಆನೆಗಳ ನಡುವೆ ಈ ರೀತಿಯಾದಂತಹ ಒಂದು ಕಾಳಗ ಆಗಾಗ ನಡೀತಾ ಇರ್ತದೆ. ಸೊ ಮಾಮೂಲಿ ಜನಗಳು ಏನು ಜಗಳ ಆಗ್ತದೆ ಅಂದರೆ ಮುನಿಸಾಗ್ತದೆ, ಆ ರೀತಿಯಾದಂಥ ಆಗ್ತದೆ. ಯಾವುದೇ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ, ಹೀಗಾಗಿ ಸದ್ಯದ ಮಟ್ಟಿಗೆ 2 ಆನೆಗಳು ಸಹ ಒಂದೇ ಶಿಬಿರದಲ್ಲಿದ್ದಾವೆ, ಮುಖಾಮುಖಿಯಾಗಿ ನಿಂತಿದ್ದಾವೆ. ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಒಂದು ಕಡೆ ಅದೃಷ್ಟ, ಮತ್ತೊಂದು ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳು, ಮಾವುತರು, ಕಾವಾಡಿಗಳು ಮತ್ತು ಆ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದಾಗಿ ಆಗಬಹುದಾದಂತಹ ಭಾರಿ ಅನಾಹುತವೊಂದು ತಪ್ಪಿದೆ ಅಂತಲೇ ಹೇಳ್ಬೋದು. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.